ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಆಗಿರೋ ಹೋಮ್ ರೆಮಿಡಿ ಸ್ಕಿನ್ ಕೇರ್ ಜೊತೆ ಬಂದಿದ್ದೀನಿ. ಸೊ ನೀವೆಲ್ಲ ತುಂಬಾ ಕಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ರಿ ಫ್ರೆಂಡ್ಸ್, ಸಿಸ್ಟರ್ ಯಾವುದಾದ್ರೂ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದ್ದರೆ ಹೇಳಿ, ನಮ್ಮ ಡೈಲಿ ಬೇಸಿಸಲ್ಲಿ ಹಚ್ಚಲಿಕ್ಕೆ ಸ್ಕಿನ್ ವೈಟ್ ಆಗಬೇಕು, ನಮ್ಮ ಫೇಸ್ ಗ್ಲೋ ಆಗಬೇಕು, ಬಾಡಿ ಬ್ಲ್ಯಾಕ್ ಇದೆ. ಮತ್ತು ಒಬ್ಬರು ಕಮೆಂಟ್ ಕೂಡ ಮಾಡಿದರು, ತುಂಬಾ ಲಾಂಗ್ ಕಮೆಂಟಾಗಿ ಮಾಡಿದರು. ಅವ್ರದ್ದು ಕೈ ಕಾಲು ತುಂಬಾ ಕಪ್ಪಿದೆಯಂತೆ, ಮುಖ ಬಟ್ ನ್ಯಾಚುರಲ್ ಕಲರ್ ಇದೆ, ಕೈ ಕಾಲು ತುಂಬಾ ಕಪ್ಪಿದೆಯಂತೆ. ಸೊ ಅದಕ್ಕೊಂದು ರೆಮಿಡಿ ಹೇಳಿ ಪ್ಲೀಸ್. ನನಗೂ ಎಲ್ಲ ಕಡೆ ಸಜೆಷನ್ ತೊಗೊಂಡು ತುಂಬಾ ಬೇಜಾರಾಗ್ಬಿಟ್ಟಿದೆ, ನಿಮಗೇನಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಅಂದರು. ಸೊ ಅವ್ರಿಗೋಸ್ಕರ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಸೊ ಇನ್ನೂ ತುಂಬಾ ಕಮೆಂಟ್ಸ್ ಬಂದಿತ್ತು ಸ್ಕಿನ್ ವೈಟ್ನಿಂಗ್ ಬಗ್ಗೆ, ವಿಡಿಯೋ ಮಾಡಿ ಸಿಸ್ಟರ್ ಮಾಡಿ ಅಂತ. ಸೊ ನಾನು ಡೈಲಿ ಬೇಸಿಸ್ ಅನ್ನೋದು ವೀಕ್ಲಿ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ವೀಕ್ಲಿಯಲ್ಲಿ ನಾನು ಯಾವ ರೀತಿ ಸ್ಕಿನ್ ಕೇರ್ನ ಮನೆಯಲ್ಲೇ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡಿಬಿಡೋಣ, ಇವತ್ತು ರಿವೀಲ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಸೊ ನಾನು ಫೇಸಿಗಾಗಲಿ ಬಾಡಿಗಾಗಲಿ ಒಂದು ಪ್ಯಾಕ್ನ ಮನೇಲೇ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಒಂದು ಪ್ಯಾಕ್ ಮಾಡ್ಕೊತೀನಿ. ಈಗ ತಾನೇ ಜಸ್ಟ್ ಮಾಡಿ ಬಂದಿದ್ದೀನಿ, ನೋಡಿ ರಿಸಲ್ಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಜಸ್ಟ್ ಅದನ್ನು ವಾಶ್ ಮಾಡಿ, ಆ ಪ್ಯಾಕ್ನ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ, ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ. ಸೊ ವಿಡಿಯೋ ಮಾಡಬೇಕಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಹಾಗಾಗಿ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಬಂದಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಮಾಯ್ಶ್ಚರೈಸರ್ ನಿಮಗೆ ಗೊತ್ತಿದೆ ಅಲ್ವಾ, ಪಾಂಡ್ಸ್ದು. ಸೊ ಅದನ್ನು ಹಚ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಈ ಪ್ಯಾಕ್ನ ಯಾರೆಲ್ಲ ಬ್ರೈಟ್ ಟು ಬಿ ಇದ್ದೀರಾ, ಇನ್ನು 1 ಮಂತ್ 2 ಮಂತ್ಸಲ್ಲಿ ನೀವು ಮದುವೆ ಇದ್ದರೆ ಅಥವಾ ಯಾವುದಾದ್ರೂ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇದನ್ನು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ನಿಮ್ಮ ಸ್ನಾನ ಮಾಡೋಕ್ಕೂ ಮುಂಚೆ ಮುಖಕ್ಕೆ, ಕೈಗೆ ಎಲ್ಲ ಕಡೆ ಹಚ್ಬೋದು ಇದನ್ನು. ಸೊ ಹಚ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮದುವೆ ಆಗೋಕ್ಕೆ ಇನ್ನೇನು 1 ತಿಂಗಳು 2 ತಿಂಗಳಿದೆ ಅಂದರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ನೀವು ಬಿಸಿಲಲ್ಲೆಲ್ಲ ಓಡಾಡಿ ಹಳೆ ಟ್ಯಾನ್ ಆಗಿರ್ಬೋದು ಅಥವಾ ಮುಖದಲ್ಲೆಲ್ಲ ಕಲೆಗಳಾಗಿರಬಹುದು, ಸೊ ನ್ಯಾಚುರಲ್ ಗ್ಲೋ ಬರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ, ನೀವು ಆ್ಯಂಟಿ ಏಜಿಂಗ್ ಥರ ವಯಸ್ಸು ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ ಸ್ಕಿನ್ನಿಂದು. ನೋಡ್ತಾರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಮಾಯ್ಶ್ಚರೈಸರ್ ಬಿಟ್ಟರೆ ಏನೂ ಹಚ್ಚಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನೋಸ್ ಮೇಲೆಲ್ಲ. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಮನೇಲೇ, ಎಲ್ಲರ ಮನೇಲೂ ಇರುತ್ತೆ. ಸೊ ಹೋಗಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈ ಪ್ಯಾಕಿಂದ ಮುಖದಲ್ಲಿ ಸಣ್ಣ ಸಣ್ಣ ಕಲೆಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಕ್ರಮೇಣವಾಗಿ ನಿಮ್ಮ ಮುಖದಲ್ಲಿ ಹೇರ್ಗಳು ಕೂಡ ಗ್ರೋ ಆಗೋದು ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಇರೋ ಹೇರ್ಗಳು ನಿಧಾನವಾಗಿ ಅದು ಸ್ಲೋ ಆಗಿ ಶಟ್ ಡೌನ್ ಅಂದರೆ ರಿಮೂವ್ ಆಗ್ತಾ ಬರುತ್ತೆ. ಸೊ ಬೆಸ್ಟ್ ಪ್ಯಾಕ್ ಫ್ರೆಂಡ್ಸ್, ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಮೆನ್ ಆ್ಯಂಡ್ ವಿಮೆನ್ ಇಬ್ಬರೂ ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ ಹೆಲ್ತಿಯಾಗಿರುತ್ತೆ. ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡೋದು ಹೇಗೆ ಅಂತ ಫ್ರೆಂಡ್ಸ್. ಈ ಪ್ಯಾಕ್ನ ಮಾಡೋದಕ್ಕೆ ನಮಗೆ ಸಿಂಪಲ್ ಇಂಗ್ರೀಡಿಯೆಂಟು ಆಲೂಗಡ್ಡೆ ಬೇಕಾಗುತ್ತೆ. ಎಲ್ಲರ ಮನೇಲೂ ಆಲೂಗಡ್ಡೆ ಇದ್ದೇ ಇರುತ್ತೆ ಅಲ್ವಾ. ಸೊ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಸಮೇತ ತಗೊಳ್ಳಿ. ಸೊ ಸಿಪ್ಪೆ ಮೇಲಿರೋ ಮಣ್ಣನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಮಾತ್ರ ವಾಶ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ಸಮೇತ. ಸಿಪ್ಪೆನ ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಸೊ ಸಿಪ್ಪೆ ಸಮೇತ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈ ಥರ ದಪ್ಪಗೆ ಹೆಚ್ಚು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ವಿತೌಟ್ ವಾಟರು, ನೀರು ಹಾಕೋಂಗೆ ಇಲ್ಲ, ಏನೂ ಹಾಕೋಂಗಿಲ್ಲ. ಆಲೂಗಡ್ಡೆಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಗ್ರೈಂಡ್ ಮಾಡ್ಕೋಬೇಕು. ಅದು ಹಾಗೇ ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಸೊ ದಟ್ ನಾವು ಸ್ಕ್ವೀಸ್ ಮಾಡಿ ನೀರಿನ ಅಂಶನ ತೆಗಿಬೋದು, ರಸನ. ಈ ಥರ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆ ತಗೊಳ್ಳಿ, ಯಾವುದಾದ್ರೂ ಓಕೆ, ಬಟ್ ಕ್ಲೀನಾಗಿರೋ ಕ್ಲಾತ್ ತೊಗೊಳ್ಳಿ ನೀರನ್ನ ಹಿಂಡ್ಕೊಳ್ಳೋದಕ್ಕೆ. ಸೊ ಅದ್ರೊಳಗಡೆ ನಾವೆಲ್ಲ ಆಲೂಗಡ್ಡೆ ಗ್ರೈಂಡ್ ಮಾಡಿರೋದನ್ನು ಅದ್ರೊಳಗೆ ಹಾಕ್ಕೊಂಡು ಹಿಂಡಿ ರಸ ತೆಕ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಬೌಲೇ ತೊಗೊಳ್ಳಿ, ಯಾಕಂದರೆ ಅದರಲ್ಲೇ ಪ್ಯಾಕ್ನ ಕಳಿಸ್ಕೊಳ್ಳೋ ಅಷ್ಟು ಆಗೋ ಥರ ಇರೋ ಬೌಲ್ನ. ಸೊ ನೋಡಿ, ಈಗ ನಾನು ರಸನೆಲ್ಲ ಹಿಂಡ್ಕೊತಾ ಇದ್ದೀನಿ, ಎಷ್ಟು ನೀಟಾಗಿ ರಸ ಬರ್ತಾಯಿದೆ. ಸೊ ನೀವು ನುಣ್ಣಗೆ ರುಬ್ಕೊಂಡ್ರೆ ಈ ಥರ ನೀಟಾಗಿ ರಸ ತೆಗೆದುಬಿಡ್ಬೋದು. ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ, ಇದು ಪ್ಯೂರ್ ಪೊಟ್ಯಾಟೊ ಜ್ಯೂಸೇ ಬರ್ತಾ ಇರೋದು. ಆಲೂಗಡ್ಡೆ ಎಂಥ ಒಳ್ಳೆ ಇಂಗ್ರೀಡಿಯೆಂಟ್ ಅಂದರೆ ಫ್ರೆಂಡ್ಸ್, ಎಂಥ ಹಳೆ ಕಲೆ ಆಗಿರ್ಬೋದು, ಈ 18 ಏಜಸ್ಗೆಲ್ಲ ತುಂಬಾ ಪಿಂಪಲ್ಸ್ ಆಗಿ ಕಲೆಗಳು ಉಳಿದು ಬಿಟ್ಟಿರುತ್ತಲ್ವ. ಸೊ ಆ ಕಲೆಗಳು, ಯಾವುದೇ ರೀತಿ ತುಟಿ ಪಕ್ಕದಲ್ಲಿ ಪಿಗ್ಮೆಂಟೇಷನ್ ಥರ ಕಲೆಗಳು ಬಂದಿರುತ್ತೆ ಕಪ್ಪದಾಗಿ, ಸೊ ಅದೆಲ್ಲ ಕಮ್ಮಿ ಆಗುತ್ತೆ. ಆನಿಯನ್ ಜ್ಯೂಸು ಅಂಡರ್ ಐ ಡಾರ್ಕ್ ಸರ್ಕಲಿಗಂತೂ ಸೂಪರ್. ಇದು ಒಂದ್ಸಲಿ ನೋಡ್ಕೋತಾ ಇದ್ದೀನಿ ನೀಟಾಗಿ ರಸ ಎಲ್ಲ ಬಂದಿದೆಯಾ ಅಂತ. ಸೊ ಇನ್ನೊಂಚೂರು ಇದೆ ಅನ್ನಿಸ್ತು, ಹಾಗಾಗಿ ಮತ್ತೆ ಹಿಂಡ್ತಾ ಇದ್ದೀನಿ. ನೋಡಿ, ಈ ಥರ ನಿಮಗೆ ಅದು ಒಳಗಡೆ ಆಲೂಗಡ್ಡೆ ಇದು ಬರೀ ತುರಿ ಮಾತ್ರ ಬಿಡೋ ಥರ
ಹಿಂಡ್ಕೊಳ್ಳಿ. ಸೊ ಅದಾದಮೇಲೆ ಎರಡನೇ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಕಡಲೆ ಹಿಟ್ಟು. ನೋಡಿ, ಕಡಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಆಗಿಬಿಟ್ರೆ ಮತ್ತೆ ನಮ್ಮ ಹತ್ರ ಆನಿಯನ್ ಜ್ಯೂಸ್ ಇರೋದಿಲ್ವಲ್ಲ. ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ಆ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅಡುಗೆ ಅರಿಶಿನ, ಮುಖಕ್ಕೆ ಅರಿಶಿನ ಯಾವುದಾದ್ರೂ ಓಕೆ, ಬಟ್ ಸ್ವಲ್ಪ ತೊಗೊಳ್ಳಿ, ಒಂದು ಚಿಟಿಕೆ ಅಷ್ಟೇ. ಸೊ ನಿಂಬೆಹಣ್ಣು ನೋಡಿ ಈ ಗಾತ್ರದಷ್ಟೇ, ಕಾಲು ಭಾಗ ಒಂದು ಹೋಲ್ ನಿಂಬೆಹಣ್ಣಲ್ಲಿ ಕಾಲು ಭಾಗ ನಿಂಬೆಹಣ್ಣನ್ನು ಹಿಂಡಿದ್ರೆ ಸಾಕು. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ದೇನಾದರೂ ತುಂಬಾ ಡ್ರೈ ಸ್ಕಿನ್ ಆಗಿದ್ದರೆ ಈ ಪ್ಯಾಕಿಗೆ ಇನ್ನೊಂದು ಹಾಫ್ ಸ್ಪೂನಷ್ಟು ಕೊಕೊನೆಟ್ ಆಯಿಲ್ ತೊಗೊಳ್ಳಿ. ಪ್ಯೂರ್ ಕೊಕೊನೆಟ್ನ ಆಯಿಲ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬ ಡ್ರೈ ಸ್ಕಿನ್ ಆಗಿದ್ರೆ. ಸೊ ಕಾಂಬಿನೇಷನ್ನು ಆಯಿಲ್ ಸ್ಕಿನ್ ಆಗಿದ್ರೆ ಇಷ್ಟೇ ಸಾಕು. ನಾನು ನೋಡಿ ಸ್ವಲ್ಪ ತೆಳ್ಳಗಾಯಿತು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮತ್ತೆ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಅಂತ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಗಟ್ಟಿನೂ ಆಗಬಾರ್ದು, ತೀರಾ ತೆಳ್ಳಗೂ ಆಗಬಾರ್ದು. ಈ ಗಂಧ ಇರುತ್ತಲ್ವ, ಗಂಧ, ಸೊ ಇದರಿಂದ ಸ್ಕ್ರಬ್ ಕೂಡ ಮಾಡ್ಕೋಬೇಕಾಗತ್ತೆ, ನಾವು ಪ್ಯಾಕ್ ಕೂಡ ಹಾಕಬೇಕಾಗತ್ತೆ. ಹಾಗಾಗಿ ನೀವು ನಾನು ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿಗೆ ಬರೋ ಥರ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ನಾನು ಎಷ್ಟು ಗಟ್ಟಿಗೆ ತೋರಿಸ್ತೀನಿ ಅಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ. ಸೊ 4 ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್: ಪೊಟ್ಯಾಟೊ ಜ್ಯೂಸು, ಕಡಲೆ ಹಿಟ್ಟು, ಅದಲ್ದಲೇ ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣು. ತುಂಬ ಡ್ರೈ ಸ್ಕಿನ್ ಇದ್ದರೆ 1 ಸ್ಪೂನಷ್ಟು ಕೊಕೊನೆಟ್ ಆಯಿಲ್ನ ತೊಗೋಬಹುದು. ಕಾಂಬಿನೇಷನು ಆಯಿಲ್ ಸ್ಕಿನ್ ಅವ್ರಿಗೆ ಇಷ್ಟೇ ಸಾಕು ಫ್ರೆಂಡ್ಸ್. ಇದನ್ನು ನೀವು ಮುಖಕ್ಕೆ, ಕೈ ಕಾಲಿಗೆ ವಾರದಲ್ಲಿ 2-3 ಸಲ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್ಸು. ಸೊ 1 ತಿಂಗಳಲ್ಲಿ ಮದುವೆ ಇದೆ, ಮತ್ತು ಯಾರ್ದಾದ್ರೂ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ್ದಾದ್ರೂ ಇಂಪಾರ್ಟೆಂಟ್ ಮದುವೆ ಇದೆ ಅಂದ್ರೂ ಯೂಸ್ ಮಾಡ್ಬೋದು. ಸೊ ನಮಗೆ ರಾ ಮಿಲ್ಕ್ ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಫೇಸು ತುಂಬಾ ಅನ್ನೀವನಾಗಿ ಕಾಣಿಸ್ತಾ ಇತ್ತು, ಡಲ್ಲಾಗಿತ್ತು, ಗ್ಲೋ ಕೂಡ ಇರಲಿಲ್ಲ. ಯಾವ ರೀತಿ ಈ ಪ್ಯಾಕ್ ಹಚ್ಚಿದ ಮೇಲೆ ರಿಸಲ್ಟ್ಸ್ ಬರುತ್ತೆ ನೀವೇ ನೋಡ್ಕೊಳ್ಳಿ. ಸೊ ಇದು ಬಿಫೋರ್ ಸ್ಕಿನ್ನು, ಪ್ಯಾಕ್ ಯೂಸ್ ಮಾಡೋಕ್ಕೂ ಮುಂಚೆ ಸ್ಕಿನ್ನು. ಸೊ ಈಗ ನಾನು ನನ್ನ ಫೇವ್ರೆಟ್ ಫೇಸ್ ವಾಶಲ್ಲಿ ಫಸ್ಟ್ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಬೆವರು ಇರಬಾರ್ದು, ಡೆಡ್ ಸ್ಕಿನ್ ಎಲ್ಲ ಇರಬಾರ್ದು, ಧೂಳು ಇರಬಾರ್ದು. ಹಾಗಾಗಿ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ನಿಮ್ಮದು ಸೋಪ್ ಯೂಸ್ ಮಾಡ್ತೀರಾ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಪಾಂಡ್ಸ್ ಅವ್ರದ್ದು ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಕ್ಲೆನ್ಸಿಂಗಿಗೆ ಹೋಗ್ತೀನಿ. ನೋಡಿ, ನೀರಲ್ಲಿ ತಣ್ಣೀರೇ, ಎಲ್ಲ ಹೋಲ್ ಪ್ರೋಸೆಸ್ಗೂ ತಣ್ಣೀರೇ ಯೂಸ್ ಮಾಡಿ ಫ್ರೆಂಡ್ಸ್, ಬಿಸಿನೀರು ಬೇಡ ಇದಕ್ಕೇನು. ಸೊ ಇದಾದಮೇಲೆ ಈ ರಾ ಮಿಲ್ಕ್ ಬೇಕು ಅಂತ ಹೇಳಿದ್ವಲ್ವ ಕ್ಲೆನ್ಸಿಂಗಿಗೆ. ಸೊ ನೀವು ಯಾವುದೇ ಪ್ಯಾಕ್ ಹಾಕೋಕ್ಕೂ ಮುಂಚೆ ಕ್ಲೆನ್ಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ರಾ ಮಿಲ್ಕ್ ಅಷ್ಟು ಒಳ್ಳೆ ಕ್ಲೆನ್ಸಿಂಗ್ ಏಜೆಂಟ್ ಯಾವುದೂ ಇಲ್ಲವೇ ಇಲ್ಲ. ರಾ ಮಿಲ್ಕ್ ಅಂದರೆ ಕಾಯಿಸ್ದಲೇ ಇರೋ ಹಸಿ ಹಾಲು. ಸೊ ಹಸಿ ಹಾಲಿಗೆ ನಾವು ರಾ ಮಿಲ್ಕ್ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕೊಬೇಡಿ. ಒಂದು 2 ಸ್ಪೂನಷ್ಟು ತೊಗೊಂಡ್ರೆ ರಾ ಮಿಲ್ಕ್ ಸಾಕು. ಒಂದು ಕಾಟನ್ದು ಬಾಲ್ ತೊಗೊಂಡಿದ್ದೀನಿ. ಸೊ ಹತ್ತಿದು ಒಂದು ಉಂಡೆಯಲ್ಲಿ ನೀಟಾಗಿ ಈ ಥರ ಬೆವರಿದ್ದರೆ ಮತ್ತು ಡೆಡ್ ಸ್ಕಿನ್ ಇದ್ದರೆ, ಮೂಲೆಯಲ್ಲೂ ಏನಾದರೂ ಧೂಳು ಅಥವಾ ಜಿಡ್ಡಿನಂಶ ಏನೇ ಇದ್ದರೂ ಇದೆಲ್ಲ ತೆಗೆಯುತ್ತೆ. ಹಾಗಾಗಿ ರಾ ಮಿಲ್ಕಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ ಈ ಪ್ಯಾಕ್ ಹಾಕೋಕ್ಕೂ ಮುಂಚೆ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಕ್ಲೆನ್ಸಿಂಗ್ ಮಿಲ್ಕ್ನ ಹುಡ್ಕೋದಾದರೆ ನಾನು ಹಸಿ ಹಾಲನ್ನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಕುತ್ತಿಗೆ ಭಾಗನ ಮತ್ತು ಹಣೆ ಭಾಗನೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಕೆನ್ನೆ ಬೇರೆ ಕಲರ್ ಆಗಿಬಿಡುತ್ತೆ, ಕುತ್ತಿಗೆ ಮತ್ತು ಹಣೆ ಭಾಗನೇ ಬೇರೆ ಕಲರ್ ಆಗುತ್ತೆ. ಹಾಗಾಗಿ ಸೊ ಇದು ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡಿದ್ಮೇಲೆ ಅದನ್ನು ಒಂದು 10 ಸೆಕೆಂಡ್ಸ್ ಬಿಟ್ಬಿಟ್ಟು ಅದನ್ನು ಅಷ್ಟೇ ತಣ್ಣೀರಲ್ಲಿ ಜಸ್ಟ್ ವಾಶ್ ಮಾಡ್ಕೊಂಡು ಬನ್ನಿ, ಜಸ್ಟ್ ತೊಳ್ಕೊಂಡು ಬರಬೇಕು ಅಷ್ಟೇ. ಸೊ ನಾನು ಹೇಳ್ತಾ ಇದ್ದೀನಲ್ವ, ಕ್ಲೆನ್ಸಿಂಗ್ ಮಿಲ್ಕ್ ಅಂದರೆ ನೀರು ಹಾಕ್ತಲೇ ಇರೋ ಹಸಿ ಹಾಲು. ಸೊ ಇದು ಒಳ್ಳೆ ಕ್ಲೆನ್ಸಿಂಗ್ ಏಜೆಂಟು. ಕ್ಲೆನ್ಸಿಂಗ್ ಅಂದರೆ ಈ ನಿಮ್ಮ ಮುಖದಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೊರಗಡೆ ತೆಗೆಯೋದು, ಮತ್ತು ಗಲೀಜು ಕಸ ಏನೇ ಇದ್ರೂ ಹೊರಗಡೆ ಬಂದ್ಬಿಡುತ್ತೆ. ಸೊ ದಟ್ ನಾವು ಪ್ಯಾಕ್ ಹಾಕುವಾಗ ಅದ್ರ ಒಳ್ಳೆ ರಿಸಲ್ಟ್ಸು, ಅದ್ರ ಒಳ್ಳೆ ಅಂಶಗಳು ಸ್ಕಿನ್ ಒಳಗೆ ಹೋಗಿ ಒಳ್ಳೆ ರಿಸಲ್ಟ್ಸ್ ಕೊಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಪ್ಯಾಕ್ನ ನೀವು ಬೇರೆ ಟೈಮಲ್ಲೂ ಕೂಡ ಈ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ರಾ ಮಿಲ್ಕ್ನ ಅಂಡರ್ ಐ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಬರೀ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ಇದಾದಮೇಲೆ ನಾನು ಡೈರೆಕ್ಟಾಗಿ ಪ್ಯಾಕ್ ಹಚ್ಚೋದಕ್ಕೆ ಶುರು ಮಾಡ್ತೀನಿ. ನೋಡಿ, ಪ್ಯಾಕು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಗಂಧದ ಥರ ಇದೆ, ಗಂಧದ ಕನ್ಸಿಸ್ಟೆನ್ಸಿಲಿದೆ. ತೀರಾ ಗಟ್ಟಿನೂ ಇಲ್ಲ,
ತೆಳ್ಳಗೂ ಇಲ್ಲ, ಈ ಥರ ಇರಬೇಕು ಇದು. ಸೊ ನೋಡಿ ಥಿಕ್ನೆಸ್ ಈ ಥರ ಬರಬೇಕು. ಹಚ್ತಾ ಇದ್ದೀವಿ ಅಂದರೆ ಅದು ಒಂದೇ ಕಡೆನೇ ಇರಬಾರ್ದು, ನಾವು ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತೀವಿ ಆ ಥರನೇ ಅದು ಸ್ಪ್ರೆಡ್ ಆಗಬೇಕು. ಸೊ ಅದನ್ನು ನೀಟಾಗಿ ಒಂದು ಕಡೆ ಹಚ್ಕೊಳ್ಳಿ. ಫಸ್ಟ್ ಎಲ್ಲ ಮುಖಕ್ಕೆ ಕುತ್ತಿಗೆಗೆಲ್ಲ ಹಚ್ಕೊಳ್ಳಿ, ಆಮೇಲೆ ಅದನ್ನು ಸ್ಕ್ರಬ್ ಮಾಡೋರಂತೆ. ಫಸ್ಟ್ ಎಲ್ಲ ಪ್ಯಾಕ್ನ ಮುಖಕ್ಕೆ, ಮೂಗು ಪಕ್ಕ, ಮತ್ತು ಕಣ್ಣು ಕೆಳಗೆ, ಹಣೆಗೆ, ತುಟಿ ಸುತ್ತಲೂ ನೀಟಾಗಿ ಎಲ್ಲ ಕಡೆ ಈವನಾಗಿ ಹಚ್ಕೊಳ್ಳಿ. ಅದಾದಮೇಲೆ ಸ್ಕ್ರಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಹಚ್ತಾನೆ ಸ್ಕ್ರಬ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಸ್ಕ್ರಬ್ ಮಾಡುವಾಗ ನಿಮ್ಗೆ ಎರಡೂ ಕೈನ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕುತ್ತಿಗೆ ಭಾಗನ ಮರಿಬೇಡಿ ಫ್ರೆಂಡ್ಸ್. ಸೊ ಕುತ್ತಿಗೆನ ನೀವು ಯಾವುದೇ ಪ್ಯಾಕ್ ಹಾಕಿದ್ರು, ಏನೇ ಸ್ಕ್ರಬ್ ಮಾಡಿದ್ರು ನೀವು ಕುತ್ತಿಗೆ ಭಾಗನ ಮರಿಬಾರ್ದು. ಯಾಕಂದರೆ ಮುಖ ಒಂದು ಕಲರು, ಕುತ್ತಿಗೆ ಒಂದು ಕಲರ್ ಆಗಿಬಿಡುತ್ತೆ. ಮತ್ತು ಕೆಲವೊಬ್ಬರಿಗೆ ಈ ಸರದಿಂದ ಚಿನ್ನ ಹಾಕೋದ್ರಿಂದ ಅಥವಾ ಏನು ಸರ ಹಾಕ್ತಾರೆ ಅದರಿಂದ ಕುತ್ತಿಗೆ ತುಂಬಾ ಕಪ್ಪಾಗಿರುತ್ತೆ ಫ್ರೆಂಡ್ಸ್. ಕುತ್ತಿಗೆ ಕಪ್ಪಿರೋರ್ಗಂತೂ ಇದು ಬೆಸ್ಟ್ ರಿಸಲ್ಟ್ಸು. ಮೆನ್ ಆ್ಯಂಡ್ ವಿಮೆನ್ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಈ ಪೊಟ್ಯಾಟೊ ಜ್ಯೂಸಿನ ಪ್ಯಾಕು. ಈ ಚಳಿಗಾಲಕ್ಕಂತೂ ಕಡಲೆ ಹಿಟ್ಟಂತೂ ಬೆಸ್ಟ್ ಪ್ಯಾಕ್ ಆ್ಯಕ್ಚುಲಿ. ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಮತ್ತು ಲೆಮನ್ನು. ತುಂಬ ಡ್ರೈ ಸ್ಕಿನ್ ಇದ್ದರೆ ಒಂದು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ ಅಂದ್ರಲ್ಲ, ಕೊಕೊನಟ್ ಆಯಿಲ್ ಹಾಕ್ಕೊಂಡ್ರು ಅಷ್ಟೇ ಒಳ್ಳೆ ಸ್ಕಿನ್ ಪಾಲಿಶ್ ಆದಂಗೆ ಕಾಣಿಸುತ್ತೆ, ಸಖತ್ತಾಗಿ ಬರುತ್ತೆ ರಿಸಲ್ಟ್ಸು. ನೀವು ಟ್ರೈ ಮಾಡಿ ನೋಡಿ. ಇದು ಸ್ಕ್ರಬ್ ಮಾಡ್ತಾ ಇದ್ದೀನಲ್ವ, ಈ ಸ್ಟೆಪ್ಸ್ನೆಲ್ಲ ನೀವು ಮರೀದಂಗೆ ಫಾಲೋ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಡಬಲ್ ಚಿನ್ ಪ್ರಾಬ್ಲಮ್ಗೂ ಈ ಥರ ನೀವು ಮಸಾಜ್ ಮಾಡಿದ್ರೆ ಸಾಲ್ವ್ ಆಗುತ್ತೆ. ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಳಿ, ಅದೇ ಪ್ಯಾಕಲ್ಲಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಯಾವತ್ತು ನೀವು ಮಸಾಜ್ ಕೊಡುವಾಗ ತುಂಬಾ ಲೈಟ್ ಪ್ರೆಷರಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ. 3-4 ಬೆರಳು ಯೂಸ್ ಮಾಡಿ. ಮತ್ತು ಮೂಗ್ ಮೇಲೆ ಯೂಸ್ ಮಾಡುವಾಗ ಮತ್ತು ಕಣ್ಣು ಕೆಳಗೆ ಯೂಸ್ ಮಾಡುವಾಗ ನೀವು ಏನು ರಿಂಗ್ ಫಿಂಗರ್ ಇದೆಯಲ್ವ, ಆ ಫಿಂಗರ್ನ ಯೂಸ್ ಮಾಡಬೇಕಂತೆ. ವೆರಿ ಲೈಟ್ ಪ್ರೆಷರಲ್ಲಿ ನೀವು ಸ್ಕ್ರಬ್ ಮಾಡಬೇಕು. ಒಂದು 2 ಮಿನಿಟ್ಸ್ ಸಾಕು. ತುಂಬ ಜಾಸ್ತಿ ಸ್ಕ್ರಬ್ಬು ಮಾಡಬೇಡಿ, ಕಮ್ಮಿನೂ ಮಾಡಬೇಡಿ, ಪ್ರೆಷರ್ ಕೊಟ್ಟು ಮಾಡಬೇಡಿ. ಸೊ ವಾರದಲ್ಲಿ 1 ಸಲ 2 ಸಲ ಮಾತ್ರ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ವಾರದಲ್ಲಿ 3 ಸಲ ಈ ಪ್ಯಾಕ್ನ ಹಾಕೋಬೋದು. ಸ್ಕ್ರಬ್ಬಿಂಗ್ ಮಾತ್ರ 2 ಸಲ ಸಾಕು. ತೀರಾ ಉಜ್ತಾ ಕುತ್ಕೊಬಿಡ್ಬಿಡಿ, ಸ್ಕಿನ್ ಹಾಳಾಗುತ್ತೆ. ಯಾವಾಗಲೂ ಸ್ಕ್ರಬ್ ಮಾಡುವಾಗ ಅಥವಾ ಮಸಾಜ್ ಮಾಡುವಾಗ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ವ, ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ನೀವು ಮಸಾಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದಾದಮೇಲೆ ಅದೇ ಪ್ಯಾಕ್ನ ನೀಟಾಗಿ ಎಲ್ಲ ಕಡೆ ತಿಕ್ಕಾಗಿ ಹಾಕ್ಕೊಳ್ಳಿ. ಈಗ ತಿಕ್ಕಾಗಿ ಪ್ಯಾಕ್ ಹಾಕಿಬಿಟ್ಟು ಬಿಟ್ಬಿಡಿ. ಈಗ ನಾವು ಪ್ಯಾಕ್ ರೂಪದಲ್ಲೇ ಹಾಕಿ ಅದೇ ಪ್ಯಾಕ್ನ ಹಾಕಿ ಒಂದು 20 ಮಿನಿಟ್ಸ್ ಅಂದರೆ ಅದೊಂದು 10 ನಿಮಿಷ ಒಣಗುತ್ತೆ. ತೀರಾ ಬಿಗಿಯಂಗೆ ಒಣಗೋ ಥರ ಬಿಡಬಾರ್ದು, ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಸೊ ಅದು ಒಂದು ಅರ್ಧ ಒಣಗುತ್ತಲ್ವ, ನಿಮಗೆ ಗೊತ್ತಾಗುತ್ತೆ ಒಂದೊಂದು ಕಡೆ ಬಿಗಿತಾ ಇದೆ ಅಂತ ಅನ್ಸಕ್ಕೆ ಶುರು ಆಗುತ್ತಲ್ವ ಸೆನ್ಸೇಷನ್ನು, ಆಗ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಕುತ್ತಿಗೆ ಭಾಗಕ್ಕೂ ಅಷ್ಟೇ ಈಗ ತಿಕ್ಕಾಗಿ ಪ್ಯಾಕ್ ಹಾಕಿ ಬಿಡ್ತಾ ಇದ್ದೀನಿ ನಾನು. ನೀವು ಇದೇ ಪ್ಯಾಕ್ನ ಕಾಲಿಗೆ, ಕೈಗೆ, ಬೆನ್ನಿಗೆ, ಯಾರ ಕೈಲಾದರೂ ಬೆನ್ನಿಗೆ ಕೂಡ ಹಚ್ಚಿಸ್ಕೊಳ್ಳಿ. ಮತ್ತು ಕುತ್ತಿಗೆ ಹಿಂಭಾಗ ತುಂಬಾ ಕಪ್ಪಿರುತ್ತೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಿಗಿಂತ, ಯಾವುದೇ ಕಾಸ್ಮೆಟಿಕ್ ಕ್ರೀಮ್ಗಳಿಗಿಂತ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್. ನಾವು ಇದೇನು ಕಾಸ್ಟ್ಲಿ ಅಪ್ಪ, ಬೈ ಮಾಡೋಕ್ಕಾಗಲ್ಲ ಮತ್ತು ಖಾಲಿ ಆದರೆ ಮತ್ತೆ ತಂದ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಂಗೆ ಇಲ್ಲ. ಮನೇಲೇ ಈ ಎಲ್ಲ ಐಟಮ್ಸ್ ಇದ್ದೇ ಇರುತ್ತೆ. ನೀವು ವೀಕ್ಲಿ ಬೇಸಿಸಲ್ಲಿ 3 ಸಲ ನೀಟಾಗಿ ಯೂಸ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಸ್ಕಿನ್ ಕೇರು, ಹೇರ್ ಕೇರ್ ಆಗಿದ್ರೆ ಯಾವುದೇ ಆಗಿದ್ರೂ ನಮ್ಮ ಮನೆಯಲ್ಲೇ ನಮಗೆ ಅವೈಲಬಿಲಿಟಿ ಇರೋ ವಸ್ತುಗಳನ್ನ ಬಳಸ್ಕೊಂಡೆ ನಾವು ಯಾವ ರೀತಿ ಬ್ಯೂಟಿಫುಲ್ಲಾಗಿ ಕಾಣ್ಬೋದು ಅಂತ ನಾನು ವೀಡಿಯೋಸಲ್ಲಿ ತಿಳಿಸ್ತಾನೆ ಇರ್ತೀನಿ. ನೋಡಿ, ನಾನು ಎಡಗೈಗೆ ಮಾತ್ರ ಹಚ್ಚಿ ಈ ಪ್ಯಾಕ್ದು ರಿಸಲ್ಟ್ಸ್ ನಿಮಗೆ ಲೈವ್ ತೋರಿಸೋಣ ಅಂತ ಬರೀ ಎಡಗೈಗೆ ಮಾತ್ರ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇದನ್ನು ಬಲಗೈಲಿ ಹಚ್ತಾ ಇರೋದು. ನೀವು ನನ್ನ ಕೈಯಲ್ಲಿ ದಾರ ಇರೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಅದು ಬಲಗೈ ಈ ದಾರ ಇರೋದು, ಎಡಗೈಗೆ ನಾನು ಹಚ್ತಾ ಇರೋದು ಈ ಪ್ಯಾಕ್ನ. ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅಂತ ನೀವೇ ಲೈವ್ ನೋಡಿ. ಈ ಪ್ಯಾಕ್ನ ಬರೀ ಒಂದು ಕೈಗೆ ಹಚ್ಚಿ ಇದ್ರ ರಿಸಲ್ಟ್ಸ್ ನಿಮಗೆ ಗೊತ್ತಾಗಲಿ ಅಂತ ನಾನು ಬರೀ ಒಂದು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಬಾಡಿ ಲೋಷನು ಅಥವಾ ಯಾವುದೇ ಕ್ರೀಮ್ಗಳು ಕೊಡ್ದಲೇ ಇರೋ ರಿಸಲ್ಟ್ಸು ಇದು ಕೊಡುತ್ತೆ. ಮದುವೆ ಇದೆ ಅಂದರೆ, ಯಾರ್ದಾದ್ರೂ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. 1 ತಿಂಗಳು ಚಾಲೆಂಜ್ ಮೇಲೆ ನೀವು ವೀಕ್ಲಿ ನೋಡಿ ಇಷ್ಟು ಒಣಗಬೇಕು. ವೀಕ್ಲಿ 3 ಸಲ ಹಚ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಒಣಗಬೇಕು. ಸೊ ತೊಳೆಯೋಕ್ಕೂ ಮುಂಚೆ 1 ಸಲ ಈ ಥರ
ಮಸಾಜ್ ಕೊಟ್ಟು ನೋಡಿ ಇಷ್ಟು ಒಣಗಿದ್ರೆ ಸಾಕು. ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ. 1 ಟೋನ್ ಜಾಸ್ತಿ ಆಗಿದೆ ಮುಖದಲ್ಲಿ. ಕೈಯಲ್ಲೂ ಅಷ್ಟೇ ಡಬಲ್ 2 ಟೋನ್ ಕೈಯಲ್ಲಿ ಜಾಸ್ತಿ ಆಗಿದೆ. ನಾನು ಎಡಗೈಗೂ ಬಲಗೈಗೂ ಡಿಫ್ರೆನ್ಸ್ ನೋಡಿ. ಯಾವ ರೀತಿ ಎಡಿಟು ಬರಲ್ಲ, ನನಗೆ ಏನು ಬರಲ್ಲ. ಒಂದು ಕೈ ಬೆಳ್ಳಗೆ ಕಪ್ಪುಗೆ ಅದು ಹೆಂಗೆ ಮಾಡಿ ತೋರ್ಸೋಕ್ಕಾಗತ್ತೆ ನೋಡಿ. ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನಾನು ಬಲಗೈಗೆ ಹಚ್ಚಿರಲಿಲ್ಲ, ಎಡಗೈಗೆ ಹಚ್ಚಿದ್ದೆ. ಎಷ್ಟು ಕ್ಲೀನ್ ಅನ್ನಿಸ್ತಿದೆ, ಸಾಫ್ಟ್ ಅನ್ನಿಸ್ತಿದೆ, ನರಿಷ್ಡ್ ಅನ್ನಿಸ್ತಿದೆ. ಮತ್ತು ಸ್ಕಿನ್ ಕೂಡ ಮಾಯ್ಶ್ಚರ್ ಅನ್ನಿಸ್ತಿದೆ. ಎಷ್ಟು ಗ್ಲೋ ಆಗಿ ಕಾಣ್ತಿದೆ ನೋಡಿ. ನನ್ನ ಮೂಗು ಹತ್ರ ಮತ್ತು ಕೆನ್ನೆ ಹತ್ರ ಎಲ್ಲ ನೋಡಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್. ಯಾವುದೇ ಡೌಟ್ಸ್ ಇಲ್ದಲೆ ಇದನ್ನು ಯೂಸ್ ಮಾಡಿ. ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ ನಿಮಗೆ. ಪೊಟ್ಯಾಟೊ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಆ್ಯಕ್ಚುಲಿ. ನಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ, ಮತ್ತು ಮುಖದಲ್ಲಿ ಕೂದಲು ಬೆಳವಣಿಗೆ ಕೂಡ ಇದು ಕಮ್ಮಿ ಮಾಡುತ್ತೆ ಈ ಪ್ಯಾಕು. ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್, ಯೂಸ್ ಮಾಡಿ ನೋಡಿ. ನಾನು ಇದಕ್ಕೆ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್, ಇದು ಆ ಪ್ಯಾಕೆಲ್ಲ ವಾಶ್ ಮಾಡಾದ್ಮೇಲೆ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಅದೇ ರಾತ್ರಿವರೆಗೂ ಇನ್ನೂ ಗ್ಲೋ ಬರುತ್ತೆ ನೋಡಿ. ಮಾಯ್ಶ್ಚರೈಸರ್ ಗೊತ್ತಲ್ಲ ಪಾಂಡ್ಸ್ ಅವ್ರದ್ದು. ಸೊ ಮಾಯ್ಶ್ಚರೈಸರ್ ಒಂದು ಹಚ್ಚಿ ಬಿಟ್ಟಿದ್ದೀನಿ. ಸೊ ಏನಿಲ್ಲ ಫ್ರೆಂಡ್ಸ್, ಸಖತ್ ರಿಸಲ್ಟ್ಸ್ ಬರುತ್ತೆ. ನೀವು ಕೂಡ ಯೂಸ್ ಮಾಡಿ ನೋಡಿ. ಒಬ್ಬೊಬ್ರದ್ದು ಮುಖ ಎಷ್ಟು ಸುಕ್ಕ ಅನ್ನಿಸ್ತಿರುತ್ತೆ. ಇನ್ನೂ ಚಿಕ್ಕ ವಯಸ್ಸಿಗೆ ಕಣ್ಣು ಕೆಳಗೆ ಕೆನ್ನೆ ಮೇಲೆಲ್ಲ ಸುಕ್ಕ ಬಂದುಬಿಟ್ಟಿರುತ್ತೆ. ಸೊ ಅವ್ರಿಗೆಲ್ಲ ಬೆಸ್ಟ್ ರಿಸಲ್ಟ್ಸು ಇದು. ಯೂಸ್ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ಇದ್ರ ರಿಸಲ್ಟ್ಸ್ನ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಕಿನ್ ಕೇರ್ ವಿಡಿಯೋ. ಸೊ ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಸೊ ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫ್ಯಾಷನ್, ಸ್ಕಿನ್ ಕೇರ್, ಹೇರ್ ಕೇರ್, ಇನ್ನೂ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಬರ್ತಾನೆ ಇರುತ್ತೆ. ಇದಾಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.